ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬುಳುಸಾಗರ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಅಜ್ಜಂಪುರದಿಂದ ಚನ್ನಗಿರಿ ರೋಡು ತುಂಬ ಚೆನ್ನಾಗಿತ್ತು. ಮಳೆ ಬಂದಿದ್ದರಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾವು ಬುಳುಸಾಗರದ ಎಂಟ್ರೆನ್ಸ್ನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಸಿದ್ದರಾಮೇಶ್ವರ ಮಹಾದ್ವಾರ ದಾಟಿ ನಾವು ಬರ್ತಾ ಇದ್ದೇವೆ. ಚನ್ನಗಿರಿಯಿಂದ ಸುಮಾರು ನಿಮಗೆ ಒಂದು 10 ಕಿಲೋಮೀಟರ್ ಆಗ್ಬೋದು. ನೀವು ಯಾರನ್ನಾದರೂ ಕೇಳ್ಕೊಂಡಾದರೂ ಬರ್ಬೋದು, ಇಲ್ಲ ಅಂತಂದರೆ ಗೂಗಲಲ್ಲಿ ಮ್ಯಾಪ್ ಹಾಕಿದ್ರೂ ಕೂಡ ನಿಮಗೆ ಕರೆಕ್ಟಾಗಿ ದಾರಿ ಸಿಗ್ತದೆ. ದೇವಸ್ಥಾನಕ್ಕೆ 2 ಕಡೆಯಿಂದ ಹೋಗ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಕಡೆಯಿಂದ ಒಂದು ಕಡೆ ಹೋಗ್ಬೋದು, ಮತ್ತು ನಾವು ಒಂದು ಸರಿ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀವಿ. ಯಾಕೆಂದರೆ ತುಂಬ ಕೆಸರಿತ್ತು, ಹಾಗಾಗಿ ವಾಪಸ್ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಹೋಗ್ತಾ ಇರೋದೇ ನಮಗೆ ಮೇಯ್ನ್ ಎಂಟ್ರೆನ್ಸ್ ಆಗಿದೆ. ನೀವು ನೋಡ್ಬೋದು, ನಾವು ಹೋಗಿದ್ದ ದಿವಸ ದಸರಾ ಮಹೋತ್ಸವ ಇತ್ತು. ಹಾಗಾಗಿ ದೇವಸ್ಥಾನದ ದಾರಿಗಳಿಗೆ ವಿಶೇಷವಾದ ವಿದ್ಯುತ್ ದೀಪಾಲಂಕಾರ ಮತ್ತು ಬಾಳೆಕಂದನ್ನು ಕಟ್ಟಿ ವಿಶೇಷ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಇನ್ನೇನು ನಾವು ಪಾರ್ಕಿಂಗ್ ಹತ್ತಿರ ಇದ್ದೀವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಹೇಗಿದೆ ದೇವಸ್ಥಾನ, ಅಲ್ಲಿಯ ಆಚಾರ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಬರೋಣ. ನೀವು ಗಮನಿಸ್ತಾ ಇದ್ದೀರಾ, ಶಿಖರದಲ್ಲಿ ಸಿದ್ದರಾಮೇಶ್ವರರು ಸನ್ಯಾಸ ಯೋಗದಲ್ಲಿರೋಂಥ ಒಂದು ದೊಡ್ಡ ಚಿತ್ರ ಇದೆ. ಅದು ಇಲ್ಲಿ ಮಾತ್ರ ಇರೋದು ಅನಿಸುತ್ತೆ. ಮೋಸ್ಟ್ಲಿ ಯಾವ ದೇವಸ್ಥಾನದಲ್ಲೂ ನಾನು ನೋಡಿರೋ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಅಷ್ಟು ದೊಡ್ಡ ಚಿತ್ರನ. ದೇವಸ್ಥಾನದ ಮೇಲೆ ಶರಣರ ಚಿತ್ರಣಗಳು, ನಂದಿಯ ವಿಗ್ರಹಗಳು, ಇನ್ನು ಮುಂತಾದ ವಿಗ್ರಹಗಳು ಕೂಡ ಇದೆ. ನೀವು ಗಮನಿಸ್ಬೋದು ಇಲ್ಲಿನ ಶಿಖರ ತುಂಬ ಎತ್ತರವಾಗಿ ತುಂಬ ವಿಶೇಷವಾಗಿದೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಇನ್ನೊಂದು ಮಹಾದ್ವಾರ. ಈ ನಂದಿ ವಿಗ್ರಹ ಇದೆಯಲ್ಲ, ಈ ದ್ವಾರದಿಂದ ಕೂಡ ದೇವಸ್ಥಾನ ಪ್ರವೇಶ ಮಾಡಬಹುದು. ಈಗ ನೀವು ನೋಡ್ತಾ ಇರೋದು ಸಿದ್ದರಾಮೇಶ್ವರರ ದಾಸೋಹ ಮನೆ. ಇಲ್ಲಿ ನೀವು ನೋಡ್ಬೋದು ಈಶ್ವರನ ಒಂದು ವಿಗ್ರಹ ಇದೆ. ಮೇಲ್ಗಡೆ ನೀವು ಗಮನಿಸ್ಬೋದು ಸಿದ್ದರಾಮೇಶ್ವರರ ವಿಗ್ರಹ ಕೂಡ ಇದೆ. ನೀವು ಗಮನಿಸ್ಬೋದು, ಇದು ತುಂಬ ವಿಶೇಷವಾಗಿ ಇರುವಂಥ ದೊಡ್ಡ ದೇವಸ್ಥಾನ. ನೀವು ನೋಡ್ಬೋದು, ಈ ನಂದಿ ಮಹಾದ್ವಾರದಿಂದ ದೇವಸ್ಥಾನದ ಪೂರ್ಣ ಚಿತ್ರಣ ನಿಮಗೆ ಕಾಣಿಸ್ತದೆ. ದೇವಸ್ಥಾನದ ಮುಂಭಾಗ ನಂದಿ ಕಂಬ ಕೂಡ ಇದೆ. ನನಗೆ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗಿದ್ದೇನಂತಂದರೆ, ನೀವು ನೋಡ್ತಾ ಇದ್ದೀರಲ್ಲ ಈ ಅಲಂಕೃತವಾಗಿರುವ ಮಂಟಪ, ಆ ಮಂಟಪದಲ್ಲಿ ಸಿದ್ದರಾಮರನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೋಗ್ತಿರೋಂಥ ದೃಶ್ಯ ಇದೆ. ತುಂಬ ಅದ್ಭುತವಾಗಿದೆ. ಎಲ್ಲ ದೇವಸ್ಥಾನದಂತೆ ಸಿದ್ದರಾಮರಿಗೆ ಅಭಿಮುಖವಾಗಿ ನಂದಿಯ ವಿಗ್ರಹ ಕೂಡ ಇದೆ. ನೀವು ದೇವಸ್ಥಾನದ ಆವರಣದಲ್ಲಿ ಕಲ್ಯಾಣದ ಶರಣರ ಚಿತ್ರಣಗಳನ್ನು ಕೂಡ ಕಾಣಬಹುದು. ನೀಲಾಂಬಿಕೆ, ಅಕ್ಕನಾಗಮ್ಮ, ಬಸವಣ್ಣನವರು, ಅಕ್ಕ ಮಹಾದೇವಿ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಶೂನ್ಯ ಪೀಠಾಧೀಶ ಅಲ್ಲಮಪ್ರಭುಗಳ ಚಿತ್ರಣ ಕೂಡ ನೀವು ಕಾಣಬಹುದು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಶ್ರೀ ಸ್ವಾಮಿಯವರ ದರ್ಶನ ಪಡೆಯೋಣ. ಸಿದ್ದರಾಮೇಶ್ವರರು ತುಂಬ ಉಗ್ರವಾಗಿ ತಪಸ್ಸು ಮಾಡಿದ ಜಾಗ ಅಂತ ಕೂಡ ಇದನ್ನು ಕರೀತಾರೆ. ಅದಕ್ಕಾಗಿ ಭಕ್ತಾದಿಗಳು ತುಂಬ ಭಯ ಭಕ್ತಿಯಿಂದ ಶ್ರೀ ಸ್ವಾಮಿಯವರಿಗೆ ನಡೆದುಕೊಳ್ಳುತ್ತಾರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನೋಡ್ತಿದ್ದೀವಿ ಚನ್ನಗಿರಿ ತಾಲೂಕಿನ ಬುಳುಸಾಗರ ಗ್ರಾಮ ಸಿದ್ದರಾಮೇಶ್ವರ. ಇಲ್ಲಿನ ವಿಶೇಷತೆ ಏನಿದೆ, ಸ್ವಾಮಿಯವರು ಯಾವ ರೀತಿ ಬಂದು ಇಲ್ಲಿ ತಪಸ್ಸು ಮಾಡಿ, ಬುಳುಸಾಗರದ ಅರ್ಚಕರಾದ ನಿಮ್ಮ ಹೆಸರು ಸಿದ್ದಯ್ಯ ಅನ್ನೋರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಹೇಳಿ ಸರ್, ಯಾವ ಥರ? ನಮ್ಮ ಸ್ವಾಮಿ ಬಂದ್ಬಿಟ್ಟು ಏನು ಸಿದ್ದರಾಮೇಶ್ವರ ಗದ್ದಿಗೆ ಇದೆ, ಇದು 77ನೇ ಗದ್ದೆ. ಅದು ಕೊನೆ ಗದ್ದಿಗೆ ಆಗಿದೆ. ಆಮೇಲೆ ಸಿದ್ದರಾಮಣ್ಣವರು ಲಾಸ್ಟಿಗೆ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ. ಆವಾಗ ಇಲ್ಲಿಂದ ಅವರು ಗದ್ದಿಗೆಯಿಂದ ಅದು ಅವರಿಗೆ ಕಾಣಿಸಿ, ಲಿಂಗು ಮೂಲಕ ಇದ್ದರೆ ಅದು ಕಾಣಿಸಿ ಇಲ್ಲಿಂದ ಅವರು ಇಲ್ಲಿ ಕಲ್ಯಾಣಕ್ಕೆ ಹೋಗ್ತಾರೆ. ಆದಾಗಿಂದ ಇದು ಕೊನೆ ಗದ್ದಿಗೆ. ಇದು ಉತ್ತರಾಭಿಮುಖವಾಗಿರುವುದು. ಮತ್ತು ಇದು ಇಲ್ಲಿ ಎಲ್ಲ ಗದ್ದಿಗೆ ದಕ್ಷಿಣ ಮುಖವಾಗಿದ್ದರೆ ಇದು ಉತ್ತರ ಮುಖವಾಗಿರುವಂಥ ಗದ್ದಿಗೆ. ವಿಶೇಷವಾಗಿ ನಮ್ಮ ಈ ಗದ್ದಿಗೆ ನಮ್ಮ ಸ್ವಾಮಿ ಬಂದುಬಿಟ್ಟು ಸ್ವಲ್ಪ ಉಗ್ರ ರೂಪ, ಕೋಪದಲ್ಲಿರುವಂಥ ಸ್ವಾಮಿ. ಏನೇ ಸುತ್ತಮುತ್ತ 10ರಿಂದ 15 ಹಳ್ಳಿಗೂ ಇದು ಮಳೆ ವಿಚಾರವಾಗಿ ಮುಖ್ಯವಾಗಿ ಅವ್ರು ನಂಬಿರೋವಂಥ ದೇವರು.
ಇಲ್ಲಿ ತ್ರಿಕಾಲ ಪೂಜೆ ನಡೀತಾ ಇದೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಕಾಲನೂ ಪೂಜೆ ಆಗುತ್ತೆ. ತುಂಬೆ ಹೂ, ಪತ್ರೆ, ಬಿಲ್ಪತ್ರೆ, ಬನ್ನಿ ಪತ್ರೆಯಿಂದನೇ ಪೂಜೆ ಆಗೋದು. ಇಲ್ಲಿ ಬಂದುಬಿಟ್ಟು ಏನು ಸುತ್ತಮುತ್ತ ಭಕ್ತರುಗಳು ಬಂದುಬಿಟ್ಟು ಯಾವ ಕಾರ್ಯನಿಷ್ಠೆ ಸೇವೆ ಸದಾ ನಡೆಸಿದ್ದಾರೆ. ಪ್ರತಿಯೊಂದು ಕಾಯಕಕ್ಕೂ ಒಂದೊಂದು ಜನ ಇದ್ದಾರೆ ಇಲ್ಲಿ. ಈಗ ನಡೆಮಣೆ ಆಸಕ್ಕೆ ಮಡಿವಾಳ, ಆಗ್ನೇ ಥರಕ್ಕೆ ಏನು ಲಿಂಗಾಯತರು, ಆಮೇಲೆ ಏನು ಪೂಜೆ ಮಾಡೋ ಐನರು, ಇವರೆಲ್ಲ ಇದ್ದಾರೆ. ಇದು ಕ್ರಮಬದ್ಧವಾಗಿ ಏನು ಇತಿಹಾಸದಿಂದ ಏನು ನಡೆದಿದೆ ಅದು ಕರೆಕ್ಟಾಗಿ ಇವಾಗಲೂ ನಡೀತಾ ಬಂದಿದೆ. ಜಾತ್ರಾ ಸಮಯದಲ್ಲಿ ಏನೇ ಕಾರ್ಯಕ್ರಮ ನಡೀತಿದೆ? ಜಾತ್ರೆ ಇದು 12 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯೋದಿಲ್ಲಿ. 12 ವರ್ಷಕ್ಕೊಂದ್ಸರಿ 9 ದಿನಗಳ ಕಾಲ ನಡೆಯುತ್ತೆ. ಫಸ್ಟಿಗೆ ಧ್ವಜಾರೋಹಣ ಆಗುತ್ತೆ. ಆಮೇಲೆ ಉಚ್ಚೈಗಳು 4 ಸರ್ಪ, ನಂದಿ, ಐರಾವತ 4 ಉಚ್ಚೈಗಳು ಆದಮೇಲೆ ಕಂತೆ ಮುಡಿಯೋದಾಗುತ್ತೆ. ಕಂತೆ ಆದಮೇಲೆ ಮಹಾರಥೋತ್ಸವ ಆದಮೇಲೆ ಓಕಳಿ ಬರುತ್ತೆ. ಅಲ್ಲಿ ಗಂಗಮ್ಮ ಗುಡಿ ಹತ್ರ ಹೋಗಿ ಅಲ್ಲಿ ಆರಾಧನೆ. ಹೀಗೆ 9 ದಿನಗಳ ಕಾಲ ನಡೆಯುತ್ತೆ. ಗಂಗಮ್ಮನ ಗುಡಿಲಿ ಗಂಗಾ ದೇವತೆ, ಗಂಗಮ್ಮ ದೇವಿ ಇದೆ ಅಲ್ಲಿ. ವರ್ಷ ದಸರಾದಿಂದ ಹೋಗಿ ಅಲ್ಲಿ ಅಂಬು ಬನ್ನಿ ಮುಡಿಯೋದು ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಎಂದಿನಂತೆ ಸಂಕ್ರಾಂತಿ ಎಂದು ಸಿದ್ದರಾಮಣ್ಣವರ ಜಯಂತಿ ನಡೆಯುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ವಾಮಿ ಇಬ್ಬರು ಇರೋದು. ಇಲ್ಲಿ ಒಬ್ಬರು ಪಡ್ತಾರು ಅಂತ, ಒಬ್ಬರು ಚರಂತರು ಅಂತ. ಒಬ್ಬ ಪಡ್ತಾರು ಇಲ್ಲೇ ಇದ್ದು ಮಠದಲ್ಲೇ ಇದ್ದು ಭಕ್ತಾದಿಗಳಿಗೆ ಅವರ ಕಷ್ಟ ಇಷ್ಟಗಳಿಗೆ ಅವರು ಸ್ಪಂದನೆ ಮಾಡ್ತಾರೆ. ಇದು ಆಶೀರ್ವಾದ ಮಾಡೋದು ಅದು ಮಾಡ್ತಾರೆ. ಇನ್ನೊಬ್ಬರು ಪಲ್ಲಕ್ಕಿ ಮೂಲಕ ಊರೂರ ಮೇಲೆ ಹೋಗಿ ಭಕ್ತಾದಿಗಳ ಮನೆ ಹೋಗಿ ಅವ್ರ ಭಿನ್ನ ತೀರ್ಸ್ಕೊಂತ ಅವ್ರ ಕಷ್ಟ ಪರಿಹಾರ ಮಾಡ್ಕೊಂತ ಹೋಗ್ತಾರೆ. ಮುಖ್ಯವಾಗಿ ಇಲ್ಲಿ ನಮ್ಮ ಸ್ವಾಮಿನ ನಂಬಿರೋದು ಮಳೆಗಾಗಿ. ಯಾವುದೇ ಟೈಮಲ್ಲಿ ಮಳೆ ಇಲ್ದಾಗ ಬಂದು ಅವ್ರ ಅಪ್ಪನೆ ಕೇಳಿ ಅವರಿಂದ ಕುರುತಪ್ಪನೆ ಅಂತ ಕುರುತಪ್ಪನೆ ಮಾಡ್ಕೊಂಡು ಅವ್ರ ಆಶೀರ್ವಾದ ಕೊಟ್ಟರು ಅಂದರೆ ಅವ್ರು ಹೇಳಿದ ದಿನ ಆ ಗಳಿಗೆ ಒಳಗೆ ಮಳೆ ಬಂದಿದೆ. ಈ ವರ್ಷ ಸಂಪ್ ಮಳೆ ಆಗಿದೆ. ಹೀಗೆ ನಡ್ಕೊಂಡು ಇಲ್ಲಿ ಸ್ವಾಮಿ ಯಾವಾಗಲೇ ಮುಹೂರ್ತ ಆದರೂ ಸ್ವಾಮಿ ಹೊರಗೆ ಹೊಂಟ್ಬೇಕು. ನಡೆಮಣೆಯ ಮೂಲಕ ಮಜ್ಜನ ಬಾವಿಗೆ ಹೋಗಿ ದೇವಟಿಗೆ ಮಾಡ್ಕೊಂಡು ಬಂದು ಮತ್ತೆ ಅವ್ರು ಏನು ಮುಂದೆ ಕಾರ್ಯಕ್ರಮ ಏನಿರುತ್ತೆ ಅದು ಮುಂದುವರ್ಸ್ಕೊಂತ ಹೋಗ್ತಾರೆ. ಇಲ್ಲಿ ದೇವರು ನಡೆಮಣೆ ಮೇಲೆ ಹೋಗೋದು. ಅದಕ್ಕೆ ಮಡಿವಾಳ್ರು ಬೇರೆ ದೇವಟಿಗೆ ಮಡಿವಾಳ್ರು ಬಂದ್ಬಿಟ್ಟು ದೇವಟಿಗೆ ನಡೆಮಣೆ ಹಾಸೋದು ಅವರು ಕಾಯಕದು. ನಮ್ಮರು ಏನಿದೆ ಭಕ್ತಾದಿಗಳು ಬಂದು ನಮ್ಮರೆಲ್ಲ ಬಂದರೆ ಈ ಸ್ವಾಮಿ ಹತ್ರ ಮಡಿಯಾಗಿ ಬರೋದು. ಅಂದರೆ ಪಂಜೆ, ಬನೀನು, ಟವಲ್ಲು ಮತ್ತು ಬೇರೆ ಇತ್ಯಾದಿಗಳು ಬಳಸೋದಿಲ್ಲ. ನಾವೀಗ ದೇವಸ್ಥಾನದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂಥ ಗಂಗಾಮಾತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಶ್ರೀ ಸ್ವಾಮಿಯವರು ದಸರಾ ಪ್ರಯುಕ್ತ ಪಲ್ಲಕ್ಕಿಯಲ್ಲಿ ಗಂಗಾಮಾತೆ ದೇವಸ್ಥಾನದಲ್ಲಿ ಗದ್ಗೆ ಆಗಿದ್ದಾರೆ. ಅಲ್ಲಿ ರಂಗನಾಥ ಸ್ವಾಮಿ ಮತ್ತು ಸಿದ್ದರಾಮೇಶ್ವರ ಸ್ವಾಮಿಯವರ ಪಲ್ಲಕ್ಕಿಗಳು ಕೂಡ ಇದೆ. ಅಲ್ಲಿನ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ನೀವೀಗ ನೋಡ್ತಾ ಇರೋದು ರಂಗನಾಥ ಸ್ವಾಮಿಯವರ ಪಲ್ಲಕ್ಕಿ. ನೀವೀಗ ನೋಡ್ತಾ ಇರೋದು ಗಂಗಾಮಾತೆಯ ದೇವಸ್ಥಾನ. ನೀವೀಗ ನೋಡ್ತಾ ಇರುವಂತಹ ಶಿವನ ವಿಗ್ರಹ ಇರುವ ಮಹಾದ್ವಾರದ ದೇವಾಲಯದ ಒಳಗೆ ಶ್ರೀ ಗುರು ಸಿದ್ದರಾಮೇಶ್ವರ ಪಲ್ಲಕ್ಕಿ ಕೂಡ ಇರ್ತದೆ. ನಾವು ಆ ಪಲ್ಲಕ್ಕಿಯ ದರ್ಶನ ಕೂಡ ಮಾಡೋಣ. ನೀವು ನೋಡ್ತಾ ಇರ್ಬೋದು ಪಲ್ಲಕ್ಕಿಯಲ್ಲಿ ಸಿದ್ದರಾಮರು ವಿರಾಜಮಾನವಾಗಿ ಕುಳಿತಿರುವ ದೃಶ್ಯ. ಇದು ಬುಳುಸಾಗರದ ಗಂಗಮ್ಮನ ಗುಡಿ ವಿಶೇಷ ಪವಾಡ ಏನು ಅಂತ ಇವ್ರು ಹೇಳ್ತಾರೆ. ಹೇಳಿ. ಪವಾಡ ಏನಂತಂದ್ರಪ್ಪ ಅಂತಂದ್ರೆ ಇಲ್ಲಿ ಮಳೆಗೆ ಸೇರೋಸ್ಕೊಂಡು ಬರುತ್ತೆ ಊರುಗಳಿಂದ. ಅವರು ಮಳೆ ತರುವ ದೇವರದ್ದು. ಗಚ್ಚಲಿಲ್ಲಿ ಮೊನ್ನೆ 3 ದಿವಸ ಕೂತೈತಿ. ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಆಗುತ್ತೆ ಇಲ್ಲಿ. ಇದು ರಂಗನಾಥ ಸ್ವಾಮಿ ಅಂತ ಹೇಳಿ 2 ಜೊತೆಗೆ ಬಂದ್ಬಿಟ್ಟು ಇಲ್ಲಿ ವರ್ಷಲು ದಸರಾ ಮಹೋತ್ಸವ ಅಂತ ಹೇಳಿ ಮಾಡ್ಕೊಂಡು ಹೋಗುತ್ತೆ. ವಿಜೃಂಭಣೆಯಿಂದ ನಡೀತ ಜಾತ್ರೆ ಇಲ್ಲಿ. ಒಟ್ಟು ಮಳೆ ತರುವ ದೇವರಿದು. ಒಟ್ಟು ನಮ್ಮ ಸುತ್ತಮುತ್ತಲ ಇರೋದಾಗೆಲ್ಲ ಮಳೆ ಚೆನ್ನಾಗುತ್ತೆ, ಮಳೆ ಬೆಳೆ ಚೆನ್ನಾಗುತ್ತೆ. ಇವರು ನಂಬಿದ್ರೆ ಕೈ ಬಿಡಲ್ಲ, ಒಟ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ. ಇದು ಗಂಗಮ್ಮ ಗುಡಿ ವಿಶೇಷ ಏನು? ಗಂಗಮ್ಮ ಗುಡಿ ಅಂತಂದ್ರೆ ಪ್ರತಿ ವರ್ಷದಲ್ಲಿ ಆರಾಧನೆ ಇದು ಮಾಡ್ತೀವಿ ನಾವು. ಬಂದು ವರ್ಷಲು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಈಗ ಮಳೆ ಬರೋ ಆಕ್ಚುಲಿ ಮಳೆ ಬರ್ಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ನಾವು ದೇವ್ರ ತಾಂಬಂದು ಇಲ್ಲಿ ಇಟ್ಕೊಂಡು ಪೂಜೆಗೆ 3 ದಿವಸ ಪೂಜೆ ಎಷ್ಟು ದಿನ ಅಂತಂದು ಒಂದು 10-15 ದಿವಸ ಹಿಂದೆ ಇರುತ್ತೆ ಸ್ವಾಮಿ. ನಾವೆಲ್ಲ ಸರ್ತಿ ಮಾಡ್ತೀವಿ ಹಳ್ಳಿ ಮೇಲೆಲ್ಲ ಬಂದು ಹುಡುಗರು.
ಇಲ್ಲೇ ಮಲಗೋದೆಲ್ಲ ಊಟ ಗೀಟ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಪೂಜೆ ಗೀಜೆ ಮಾಡಿಸ್ಕೊಂಡು ಸ್ವಾಮಿ ಮೈ ತೊಳಸ್ಬಿಟ್ಟು ಪೂಜೆಗೆ ಡೈಲಿ ಇಲ್ಲೂ ಪೂಜೆ ಮಾಡಿಸ್ತೀವಿ, ಅಲ್ಲೂ ಪೂಜೆ ಮಾಡಿಸ್ತೀವಿ. ಒಟ್ಟು ಚೆನ್ನಾಗಿ ನಡೆಯುತ್ತೆ. ಮಳೆ ಬೆಳೆಗೆ ಪರವಾಗಿಲ್ಲ, ಚೆನ್ನಾಗಿದಾಗುತ್ತೆ. ನೀವೀಗ ನೋಡ್ತಿರುವ ದೃಶ್ಯ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಒಂದು ವಿಡಿಯೋ ತುಣುಕು. ಶ್ರೀ ಸ್ವಾಮಿಯವರ ಪಲ್ಲಕ್ಕಿಗೆ ವಿಶೇಷ ಅಲಂಕಾರ ಮಾಡಿ ದಸರಾ ಮಹೋತ್ಸವವನ್ನು ನಡೆಸುತ್ತಾರೆ. ಇಲ್ಲಿಯ ದಸರಾ ಕೇವಲ ಒಂದು ದಿವಸ ಅಂಬಿನ ಸೇವೆ ಮಾತ್ರ ಇರುತ್ತದೆ. 12 ವರ್ಷಗಳಿಗೊಮ್ಮೆ ದೊಡ್ಡ ಜಾತ್ರೆ ನಡೆಯುತ್ತದೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಸಿದ್ದರಾಮೇಶ್ವರ ಗದ್ದಿಗೆಗಳ ದರ್ಶನ ಮಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ.